ಕಲಬುರಗಿ ಜಿಲ್ಲಾ ಕೇಂದ್ರದ ಹೊರವಲಯದ ಕಲಬುರಗಿ ಅಫಜಲ್ಪುರ್ ಹೆದ್ದಾರಿಯಲ್ಲಿರುವ ಮಾಹಿತಿ ಉಳ್ಳ ಕಮಾನು ಮುರಿದು ವರ್ಷಗಳೇ ಕಳೆದರೂ ದುರಸ್ತಿಗೆ ಅಧಿಕಾರಿಗಳು ಇನ್ನೂ ಮುಂದಾಗುತ್ತಿಲ್ಲ. ಕಮಾನ್ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದ್ದು ಅಪಾಯಕ್ಕೆ ಆಹ್ವಾನಿಸುವಂತಿದೆ. ಕಲಬುರಗಿ ನಗರದ ಹೊರವಲಯದಲ್ಲಿರುವಂತಹ ಶರಣ ಸಿರಸಗಿ ಬಳಿ ಅಳವಡಿಸಲಾದ ಬೃಹತ್ ಕಮಾನು ಶಿಥಿಲಾವಸ್ಥೆಗೆ ತಲುಪಿದ್ದು ವರ್ಷಗಳೇ ಕಳೆದರೂ ದುರಸ್ತಿಗೆ ಸಂಬಂಧಿಸಿದ ಅಧಿಕಾರಿಗಳು ಮುಂದಾಗದೇ ಇರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ರಸ್ತೆಯಲ್ಲಿ ದಿನಾಲು ಸಾವಿರಾರು ವಾಹನಗಳು ಓಡಾಡುತ್ತವೆ. ಕಮಾನಿಗೆ ಹೊಂದಿಕೊಂಡು ಪೆಟ್ರೋಲ್ ಬಂಕ್, ಗ್ಯಾರೇಜು, ಹೋಟೆಲುಗಳಿದ್ದು ಯಾವಾಗ ಮುರಿದು ಬೀಳುತ್ತೆ ಎಂಬ ಭಯದಲ್ಲಿ ಜನ ಓಡಾಡುವಂತಾಗಿದೆ. ಬೇರೆ ಜಿಲ್ಲೆಗಳ ನಗರಗಳ ಮಾರ್ಗದ ಮಾಹಿತಿ ನೀಡುವ ಕಮಾನಿನ ಬೋರ್ಡ್ ಕಿತ್ತು ಹೋಗಿದೆ. ಬೋಲ್ಟ್ಗಳು ಕೂಡ ಕಳಚಿ ಬಿದ್ದಿವೆ. ಸಂಪೂರ್ಣ ಶಿಥಿಲಗೊಂಡು ಬಾಗಿ ನಿಂತರೂ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಇದರಿಂದ ಅಪಾಯ ಕಟ್ಟಿಟ್ಟ ಬುದ್ಧಿ. ಸ್ಥಳೀಯರು ವಾಹನ ಸವಾರರು ಭಯದಲ್ಲೇ ಓಡಾಡುವಂತಾಗಿದೆ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. 3 ವರ್ಷ ಆಯ್ತು ಸರ್, ಇದು ಈ ಥರನೇ ಅದ ಜೋತು ಬಿದ್ದಂಗೆ. ಒಂದಿನ ರಾತ್ರಿ ಟೈಮಿಗೆ ಬಿದ್ದದ್ರಿ ಬೋರ್ಡ್. ಆಮೇಲೆ ಸೈಡಿನವ್ರು ಬಾಜು ಇದ್ರ ತೆಗೆದು ಇಟ್ಟು ಬಿಟ್ಟಾರ. ಅಲ್ಲಿಂದ ಹಿಡಿದು ಇಷ್ಟೇ ಅದಾರೆ, ಅದಕ್ಕೆ ಯಾರು ನೋಡೋರಿಲ್ಲ, ಅದನ್ನು ಮಾಡೋರಿಲ್ಲ. ಈಗ ಅದು ಮೇನ್ ರೋಡ್ ಎಲ್ಲ ಜಾಸ್ತಿ ಭಾಳ ತಿರುಗಾಡ್ತಾರೆ ಸರ್. ಅದು ಯಾವಾಗ ಯಾರ ತಲೆ ಮೇಲೆ ಬೀಳ್ತದ ಅಂಬೋದು ಗೊತ್ತಿಲ್ಲ ಸರ್. ಅದರಿಂದ ಅನಾಹುತ ಭಾಳ ಅದ ರೀ. ಕರೆಂದ್ರೆ ಅದು ಮಾಡೋರು ಬಂದು ನೋಡೋರು ಅದಕ್ಕೆ ಯಾರು ಇಲ್ಲಿಂದ ಅಧಿಕಾರಿಗಳು ಯಾರು ಇದೆ. ಈಗ ಅದು ಡ್ಯಾಮೇಜ್ ಆಗಿದಲ್ರಿ, ಅಂದ್ರೆ ಅದು ಡ್ಯಾಮೇಜ್ ಆಗೋ ಕಾರಣ ಸರ್, ನಮ್ದು ಏನಂತೀರಿ ಶುಗರ್ ಫ್ಯಾಕ್ಟ್ರಿ ಸಲಿಂದ ಸಾಮಾನು ಬಂತ್ರಿ ಸರ್. ಇಲ್ಲಿ ಚೌಡಪ್ಪ ಫ್ಯಾಕ್ಟ್ರಿ ಐತಲ್ರಿ, ಆ ಗಾಡಿ ಒಂದ್ಸಲ ಗುದ್ದಿ ಸಲಿಂದ ಡ್ಯಾಮೇಜ್ ಆಗಿದೆ ಸರ್. ಏನಂತಾರೆ ಅದು ಮಾಡ್ಬೇಕು ಸರ್. ಇಲ್ಲಿಂದ ಅಧಿಕಾರಿಗಳದ್ದು ಕರ್ತವ್ಯ ರೀ ಅದು ಮಾಡೋದು. ಇಲ್ಲಾಂದ್ರೆ ಇಲ್ಲಿನ ಜನಗಳಿಗೆ ಯಾವತ್ತೇನದ ಅಂಬೋದು ಗೊತ್ತಿಲ್ಲ ರೀ ಸರ್. ಯಾವಾಗ ಏನಾತ ಅನಾಹುತ ಅಂಬೋದೇ ಗೊತ್ತಿಲ್ಲ ರೀ. ಅದು ಇವತ್ತು ಅವ್ರಿಗೂ ಅದ ರೀ, ನಾಳೆ ನಾವು ಇದ್ದ ನಮಗೂ ಅದ ರೀ ಅದು ಅನಾಹುತ. ನಾಳೆ ದಿನ ಅಧಿಕಾರಿ ಗಾಡಿಗಳು ಅವ್ರನ್ನೂ ಬಂದ ಅವ್ರಿಗೂ ಅದ ರೀ ಸರ್. ಇದು 3 ವರ್ಷ ಆಯ್ತು ರೀ ಸರ್. 3 ವರ್ಷ ಅಪಾಯ ಅದ ರೀ. ಅದು ಅಲ್ಲಿಂದ ಅಪಾಯ ಅಂತಂದ್ರೆ ಅಂದ್ರೆ ಆದ್ರೂ ಒಬ್ಬರಿಗೆ ಅಂತ ಹೇಳಿಲ್ರಿ, 2-3 ಹಿಂದೆ ಮುಂದೆ ಗಾಡಿ ಇತ್ತಂದ್ರೆ ಒಂದ್ರಲಿಂದ ಒಂದು ಆಕತನಿ. ಒಂದೇ ಕಾರಣ ಇಲ್ರಿ, 2-3 ಕಾರಣ ಆಗ್ತಾವ್ರಿ. ಅದ್ರ ಮಂದಾಕಿನಿ ಅಂತ. ಕಮಾನು ಕಿತ್ತು ಹೋಗಿ ವರ್ಷಗಳೇ ಕಳೆದಿವೆ. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವಾಗಲಿ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಸರಿಪಡಿಸಲು ಮುಂದಾಗದೆ ಜಾಣ ಕುರುಡುತನವನ್ನು ಪ್ರದರ್ಶಿಸಿದ್ದು ಅಪಾಯಕ್ಕೆ ಅನುವು ಮಾಡಿಕೊಟ್ಟಂತಾಗಿದೆ. ಅನಾಹುತ ಸಂಭವಿಸುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತು ಕಮಾನು ದುರಸ್ತಿ ಮಾಡಬೇಕೆಂದು ವಾಹನ ಸವಾರರು ಒತ್ತಾಯಿಸಿದ್ದಾರೆ. ಸರ್, ಶಾಲೆ ಹುಡುಗರದು ಹೋಗ್ತಿರ್ತಾವ, ಮಾಡ್ತಿರ್ತಾವ. ಅದು ಏನೋ ಒಟ್ಟ ಏನು ಕೇರೆ ಮಾಡಲಾಗ್ಯಾರ ಯಾರೋ ರೀ. ಮೊದಲೇ ನೋಡೋದು ಭೀ ಹಂಗೆ ಅದಾರ ಅದು ಪೂರ. ಸೊ ಸದ್ಯಕ್ಕರಲ್ಲಿ ಚೌಡಾಪುರ ರೋಡಿಗೆ ಇನ್ನೊಂದು ಹಂಗೆ ಬಿದ್ದಿತ್ತು. ಅದು ಯಾರು ಕೇಳಿಲ್ಲ ಏನಿಲ್ಲ ರೀ. ಹಿಂಗಾಗಿ ಆಕ್ಸಿಡೆಂಟ್ಗಳದು ಜಾಸ್ತಿ ಆಗತ್ತಾರ ರೀ. ಹುಡುಗರು ಸಣ್ಣವರು ಹೋಗೋದು ಇರ್ತಾರೆ. ಗೊತ್ತಾಗ್ಬೇಕ್ರಿ ಸರ್, ಏನು ಮಾಡ್ಬೇಕ್ರಿ ಅವ್ರು, ಏನು ತಿಳ್ಕೊಳಲಾಗ್ಯಾರ ಏನಿಲ್ಲ. ನಾವೇ ಹೋಗ್ಬೇಕಪ್ಪ ಅಂತಂದ್ರೆ ಅಂಜಿಕೆ ಬರ್ತಾರೆ ಸರ್. ಕಾಲೇಜ್ ಈಗ ನೋಡ್ರಿ ಅಲ್ರಿ, ನಿನ್ನೆನೇ ಒಂದು ಶಾಲೆ ಬಸ್ ಇದಾಗ್ಯದಲ್ರಿ. ಹಂಗೆ ಅವ್ರು ಆಗ್ತಿರ್ತಾವ ಅಂತ ಹೇಳೋದು ಏನು ಸರಿಪಡಿಸ್ತಾರೆ ಅಂತ ಅನ್ಕೊ ಅದು ಪೂರಾ ಮಳೆಗಾಲನೇ ಮುಗ್ಲಿಕ್ಕೆ ಬತ್ರಿ. ಅವ್ರನ್ನೂ ಮಾಡಲಾಗ್ಯಾರ. ಬಂದಿಲ್ರಿ, ಏನು ಮಾಡೇ ಇಲ್ರಿ. ಒಟ್ಟ ಬಂದಿಲ್ಲ, ಐದಿಲ್ಲ ರೀ ಒಟ್ಟ ಯಾರೋ ಬರೋದು. ಈಗ ಏನು ಮಾಡ್ಬೇಕು ಸರ್? ಅದು ಏನ್ರ ಸರಿಪಡಿಸಪ್ಪ ವ್ಯವಸ್ಥೆ ಮಾಡಿಸ್ರಿ ಸಾಕು. ಅದಕ್ಕೆ ಬಿಟ್ಟರೆ ಮತ್ತೊಂದು ಏನದ ಅಷ್ಟೇ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಗಮನಹರಿಸಿ ಕಮಾನ್ ದುರಸ್ತಿಗೊಳಿಸಿದರೆ ಮುಂದಾಗುವ ಅನಾಹುತವನ್ನು ತಪ್ಪಿಸಬಹುದು ಎಂಬುದು ಇಲ್ಲಿನ ವಾಹನ ಸವಾರರು ಮತ್ತು ಸ್ಥಳೀಯ ನಿವಾಸಿಗಳ ಆಗ್ರಹವಾಗಿದೆ. ಬ್ಯೂರೋ ರಿಪೋರ್ಟ್ ಶ್ರೀಕಾಂತ್ ಬಿರಾಳ್, ಉತ್ತರ ಕರ್ನಾಟಕ ನ್ಯೂಸ್, ಕಲಬುರಗಿ.